ಸೀರೆಯಲ್ಲಿ ಹುಡುಗಿಯ ನೋಡಲೇಬಾರದು, ನಿಲ್ಲಲ್ಲ ಟೆಂಪ್ರೇಚರು. ಸ್ಕೂಲಲ್ಲಿ ಹೇಳಿ ಕೊಡಲೇ ಇಲ್ಲ ನಮ್ಮ ಟೀಚರು. ಸುಶಿ ಸಹನಾನ ನೋಡಿ ಮನಸ್ಸಿನಲ್ಲಿ ಈ ಸಾಂಗ್ ಹಾಡ್ತಾ ಇದ್ದ. ಸಹನಾ ಆಕಾಶ ನೀಲಿ ಬಣ್ಣದ ಸೀರೆ ಉಟ್ಟಿದ್ದಳು. ಅವಳ ಮುಂಗುರುಳು ಹಣೆಯಿಂದ ಗಲ್ಲಕ್ಕೆ ತಾಗುತ್ತಿತ್ತು. ಅವಳು ಮುಡಿದ ಮಲ್ಲಿಗೆ ಹೂ ಸುವಾಸನೆ ಬೀರಿ ಅವಳ ಅಂದವನ್ನು ಹೆಚ್ಚಿಸಿತು. ಅವಳ ಕಣ್ಣು ಚಂದಿರನಂತೆ ಹೊಳೆಯುತ್ತಿತ್ತು. ಅವಳ ಸಣ್ಣ ಮೈಕಟ್ಟು ಸೀರೆಗೆ ಅಂದವನ್ನು ತರಿಸಿತು. ಸುಶಿಗೆ ಅಪ್ಸರೆ ಕಣ್ಣ ಮುಂದೆ ನಿಂತಂತೆ ಭಾಸ. ನನ್ನ ಹುಡುಗಿ ಎಷ್ಟು ಚಂದ, ಸುಂದರ, ವಿನಯ, ಬುದ್ಧಿ ಎಲ್ಲ ಇದೆ. ಅವಳನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಬೇಕು. ಅವಳ ಈ ಸೀರೆ ನನ್ನ ಟೆಂಪ್ರೇಚರ್ ಹೆಚ್ಚಿಸಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇನ್ನೊಂದು ಸುಂದರ ಪ್ರೇಮ ಕಥೆಗೆ ಸುಸ್ವಾಗತ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ಸುಶಿ, ಡಿಗ್ರಿ BSc ಓದ್ತಾ ಇದ್ದೀನಿ. 10th ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೆ. ಅದರಲ್ಲಿ ಮ್ಯಾಥ್ಸ್ನಲ್ಲಿ 100ಕ್ಕೆ 100 ತೆಗೆದಿದ್ದೆ. ಅದಕ್ಕೆ ಮನೆಯಲ್ಲಿ ನನಗೆ ರಾಯಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಮತ್ತು ನನ್ನ ಹತ್ತಿರ ಟ್ಯೂಷನ್ಗೆ ಬರ್ತಾ ಇದ್ರು. ನನ್ನ ಅತ್ತೆ ಮಗಳು ಸಹನಾ, ಅವಳು ಕೂಡ 10th ಎಕ್ಸಾಮ್ ಬರಿತಾ ಇದ್ಲು. ಅವಳು ಮ್ಯಾಥ್ಸ್ನಲ್ಲಿ ವೀಕ್ ಅಂತೆ. ನೀನು ಸ್ವಲ್ಪ ಅವಳಿಗೆ ಹೇಳಿಕೊಡು ಅಂತ ಅಮ್ಮ ಅತ್ತೆ ಇಬ್ಬರು ಹೇಳಿದರು. ನಾನು ಅವರ ಮಾತಿಗೆ ಬೆಲೆ ಕೊಟ್ಟು ಆಯಿತು, ಸಂಜೆ 5 ಗಂಟೆಗೆ ಬರುತ್ತೇನೆ ಪ್ರತಿದಿನ ಅಂತ ಅವಳಿಗೆ ತಿಳಿಸಿ ಎಂದೆ. ನನಗೆ ಮತ್ತು ಸಹನಾಗೆ ಅಷ್ಟೇನು ಪರಿಚಯ ಮಾತು ಇಲ್ಲ. ಯಾಕಂದರೆ ತುಂಬ ವರ್ಷ ನಮ್ಮ ಅತ್ತೆ ಜೊತೆ ಮಾತು ಇರಲಿಲ್ಲ. ಮನೆಯಲ್ಲಿ ಜಗಳ ಆಗಿ ನಾವುಗಳು ಮಾತಾಡ್ತಾ ಇರಲಿಲ್ಲ. ಅದಕ್ಕೆ ಅವಳ ಜೊತೆ ನಾನು ಹೆಚ್ಚಾಗಿ ಮಾತಾಡಿಲ್ಲ. ಅವಳನ್ನು ನೋಡಿಯೂ ತುಂಬ ವರ್ಷಗಳು ಆಗಿದ್ದವು. ಸರಿ, ಇನ್ನು ಹೇಳಿದ್ದೇನೆ, ಹೇಳಿಕೊಡುತ್ತೇನೆ ಅಂತ ಹೋಗೋಣ ಅವರ ಮನೆಗೆ ಎಂದು ತಯಾರಾಗಿ ಅವರ ಮನೆಗೆ ಸಂಜೆ 5 ಗಂಟೆಗೆ ಹೋದೆ. ಅತ್ತೆ ಖುಷಿಯಿಂದ ಬರಮಾಡಿಕೊಂಡರು. ಸಹನಾನನ್ನು ಕರೆದು ಪರಿಚಯಿಸಿದರು. ಅವಳು ಮುಗುಳ್ನಕ್ಕು ಹಾಯ್ ಎಂದಳು. ಅತ್ತೆ ಕಾಫಿ ತರುತ್ತೇನೆ ಎಂದು ಹೇಳಿ ಅಡುಗೆ ಮನೆಗೆ ಹೋದರು. ನಾವಿಬ್ಬರು ಸೋಫಾದ ಮೇಲೆ ಕೂತೆವು. ಅಲ್ಲಿ ಟೇಬಲ್ ಮೇಲೆ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ನೋಟ್ಸ್ ಇಟ್ಟಿದ್ದಳು. ನಾನು ಅದನ್ನು ತೆಗೆದುಕೊಂಡು ಬುಕ್ ಮೇಲೆ ಕಣ್ಣಾಡಿಸಿದೆ. ನಿನಗೆ ಯಾವ ಚಾಪ್ಟರ್ ತುಂಬ ಕಷ್ಟ ಇದೆ? ಸಹನಾ, ನನಗೆ ಟ್ರಿಗ್ನೋಮೆಟ್ರಿ ಸರ್ಕಲ್ ಕಷ್ಟ, ಏನೂ ಅರ್ಥ ಆಗ್ತಾ ಇಲ್ಲ. ಎಕ್ಸಾಮ್ ಬೇರೆ ಹತ್ರ ಇದೆ, ಭಯ ಆಗ್ತಾ ಇದೆ. ಅತ್ತೆ ಅಡುಗೆ ಮನೆಯಿಂದ ಕಾಫಿ ತರುತ್ತಾ, ಇವಾಗ ಹೆದರ್ಬೇಡ ಸಹನಾ, ಸುಶಿ ಬಂದಿದ್ದಾನಲ್ಲ, ಎಲ್ಲ ಹೇಳಿಕೊಡುತ್ತಾನೆ, ಚಿಂತಿಸಬೇಡ. ನೋಡು ಸುಶಿ, ಅವಳಿಗೆ ಒಳ್ಳೆ ಮಾರ್ಕ್ಸ್ ಬರೋ ಹಾಗೆ ಮಾಡಪ್ಪ ದಯವಿಟ್ಟು. ನಾನು ಕಾಫಿ ಇರುತ್ತಾ ತಲೆ ಅಲ್ಲಾಡಿಸಿದೆ. ಅವತ್ತು ಅಷ್ಟಾಗಿ ಏನು ಪಾಠ ಮಾಡಲಿಲ್ಲ. ಅವಳಿಗೆ ಯಾವುದು ಕಷ್ಟ ಎಂದು ತಿಳಿದುಕೊಂಡು, ಸರಿ ಸಹನಾ ಇವತ್ತಿಗೆ ಸಾಕು, ನಾಳೆ ಬರುತ್ತೇನೆ ಎಂದು ಹೇಳಿ ಹೊರಟೆ. ಇದು ಹಾಗೂ ಈಗೂ 2 ವಾರ ಹೀಗೆ ನಡೆಯಿತು. ಸಹನಾ ಕೂಡ ಶ್ರದ್ಧೆಯಿಂದ ಕಲಿಯುತ್ತಾ ಇದ್ದಳು. ನಾನು ಅವಳಿಗೆ, ನೀನು ಸಣ್ಣ ಸಣ್ಣ ತಪ್ಪು ಜಾಸ್ತಿ ಮಾಡುತ್ತೀಯ, ಅದರ ಬಗ್ಗೆ ಗಮನ ಹರಿಸು, ನಿನಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಎಂದೆ. ಸಹನಾ, ಸರಿ, ಇವತ್ತು ನನಗೆ ಬೋರ್ ಆಗಿದೆ, ಪಾಠ ಬೇಡ, ಬೇರೆ ಏನಾದರೂ ಮಾತಾಡೋಣ. ಬೇರೆ ಏನು? ನಿನ್ನ ಬಗ್ಗೆ, ನಿನ್ನ ಗರ್ಲ್ ಫ್ರೆಂಡ್ ಬಗ್ಗೆ ಹೇಳು. ನನ್ನ ಗರ್ಲ್ ಫ್ರೆಂಡ್ ಮೇಲೆ ನಿನಗೆ ಯಾಕೆ ಆಸಕ್ತಿ? ಇಲ್ಲ, ಸುಮ್ಮನೆ ಕೇಳಿದೆ. ಹ್ಞೂ ಸರಿ, ನನಗೆ ಇನ್ನೂ ಯಾರೂ ಗರ್ಲ್ ಫ್ರೆಂಡ್ ಇಲ್ಲ. ಯಾಕೆ? ಯಾಕಂದರೆ ನಿನ್ನ ಹಾಗೆ ಯಾರೂ ಸಿಕ್ಕಿಲ್ಲ ಇನ್ನ. ನನಗೆ ಅಂತ ವೇಗವಾಗಿ ಯೋಚನೆ ಮಾಡದೆ ಹೇಳಿದ. ಸಹನಾ ನಾಚಿ ತಲೆ ಬಗ್ಗಿಸಿದಳು. ನೀನು ಹೇಳು ನಿನ್ನ ಬಗ್ಗೆ. ನನಗೂ ಯಾರು ನಿಮ್ಮ ಥರ ಯಾರೂ ಸಿಕ್ಕಿಲ್ಲ. ಓ, ಹಾಗಾದರೆ ಇಬ್ಬರು ಸಿಂಗಲ್, ಇನ್ನೂ ಒಳ್ಳೆಯದಾಯಿತು. ಹಾಗಾದರೆ ಮಿಂಗಲ್ ಆಗಬಹುದು ಎಂದೆ. ಅತ್ತೆ ಒಳಗಿನಿಂದ ಸಹನಾ ಎಂದು ಕೂಗಿದರು. ನಮ್ಮ ಮಾತು ಅಲ್ಲಿಗೆ ನಿಂತಿತು. ನಾನು ಬೇಸರದಿಂದ ಮನೆಗೆ ಹೋದೆ. ನಾಳೆ ಅವಳ ಹತ್ತಿರ ಇದರ ಬಗ್ಗೆ ಮಾತಾಡಬೇಕು.
ಅವಳಿಗೆ ನನ್ನ ಮನಸ್ಸಿನ ಮಾತು ತಿಳಿಸಬೇಕು ಎಂದು ರಾತ್ರಿ ನಿದ್ರೆ ಇಲ್ಲದೆ ಒದ್ದಾಡಿದೆ. ಮರುದಿನ ಅವಳ ಮನೆಗೆ ಹೋದೆ. ಅತ್ತೆ, ಸುಶಿ, ಇವತ್ತು ಹಬ್ಬ ಅಲ್ವಾ? ಇವತ್ತು ಕ್ಲಾಸ್ ಇದೆಯಾ? ಓ ಅತ್ತೆ, ಮರೆತು ಹೋದೆ. ಸರಿ, ಬರುತ್ತೇನೆ. ಇಲ್ಲ, ಇರು ಸುಶಿ, ಸಹನಾನನ್ನು ಕರಿತೀನಿ. ಸಹನಾ, ಸುಶಿ ಬಂದಿದ್ದಾನೆ ನೋಡಮ್ಮ. ಬಂದೆ ಅಮ್ಮ. ವೇಗವಾಗಿ ರೂಮ್ನಿಂದ ಬಂದಳು. ಅವಳನ್ನು ಕಣ್ಣು ರೆಪ್ಪೆ ಬಡಿಯದೆ ನೋಡ್ತಾ ನಿಂತೆ. ಅವಳನ್ನು ಸೀರೆಯಲ್ಲಿ ನೋಡಿ ನಾನು ಹಾಗೇ ನಿಂತೆ. ಮನಸ್ಸಿನಲ್ಲಿ ಸಾಂಗ್ ಬರ್ತಾ ಇತ್ತು. ವಾವ್, ಸಹನಾ ದೇವತೆ ಥರ ಇದ್ದಾಳೆ. ಅವಳಿಗೆ ಸೂಪರ್ ಎಂದು ಕಣ್ಣು ಸಣ್ಣೆ ಮಾಡಿದೆ. ಅವಳ ಮುಖ ನಾಚಿಕೆಯಿಂದ ಕೆಂಪಾಗಿ ಆಯಿತು. ಮನೆಗೆ ವಾಪಸ್ಸು ಬಂದೆ. ರಾತ್ರಿಯೆಲ್ಲ ಕನಸಿನಲ್ಲಿ ಸಹನಾ ಸೀರೆಯಲ್ಲಿ ಅಪ್ಸರಿಯಂತೆ ಕಾಣುತ್ತಿದ್ದಳು. ಏನೋ ಬೆಳಗ್ಗೆ ಜ್ವರ ಬಂದಿತು. ಅವಳ ಮನೆಗೆ ಹೋಗಲಿಲ್ಲ. ಸಹನಾ ಫೋನ್ ಮಾಡಿ ವಿಷಯ ತಿಳಿದುಕೊಂಡು ಮನೆಗೆ ಓಡಿ ಬಂದಳು. ಅಮ್ಮ ಬಾರಮ್ಮ, ಬೆಳಗ್ಗೆಯಿಂದ ಯಾಕೋ ಜ್ವರ, ನೀನೇ ನೋಡು, ರೂಮಿನಲ್ಲಿ ಇದ್ದಾನೆ. ನಾನು ಮಲಗಿದ್ದೆ. ಸಹನಾ ಬಂದಿದ್ದು ಗೊತ್ತಾಗಲಿಲ್ಲ. ಅವಳು ಹಣೆ ಮುಟ್ಟಿದಳು. ನನಗೆ ಎಚ್ಚರವಾಯಿತು. ಜ್ವರ ಜಾಸ್ತಿ ಇದೆ ಸುಶಿ. ಓ, ನಿನ್ನಿಂದಲೇ ಜ್ವರ? ಯಾಕೆ, ನಾನೇನು ಮಾಡಿದೆ? ಮತ್ತೆ ನೀನು ಸೀರೆಯಲ್ಲಿ ಹಾಗೆ ಬಂದರೆ ನನ್ನ ಟೆಂಪ್ರೇಚರ್ ಏರಿದೆ. ಇವಾಗಲೂ ನೋಡು, ರೂಮ್ ಟೆಂಪ್ರೇಚರ್ ಏರಿದೆ. ಸುಶಿ, ಸಾಕೆ, ಸುಮ್ಮನೆ ಇರು. ಮಧ್ಯ ಅಮ್ಮ ಬಂದರು ಕಾಫಿ ತೆಗೆದುಕೊಂಡು. ಸಹನಾ ಕಾಫಿ ಕುಡಿದು ಬೇಗ ಹುಷಾರಾಗಿ ಸುಶಿ ಎಂದು ಹೇಳಿ ಹೊರಟಳು. ಅಮ್ಮ, ಇರಮ್ಮ, ಇನ್ನ ಸ್ವಲ್ಪ ಹೊತ್ತು ಕೂತ್ಕೋ. ಅಮ್ಮನ ಫೋನ್ ರಿಂಗ್ ಆಯಿತು. ಓ, ನನ್ನ ಫ್ರೆಂಡ್ ಇದು ಎಂದು ರಿಸೀವ್ ಮಾಡಿ ಬರುತ್ತೇನೆ ಇರು ಎಂದು ಹೇಳಿ ಹೋದರು. ನಾನು ನನ್ನ ಪಕ್ಕಕ್ಕೆ ಕರೆದೆ. ಸಹನಾ, ಓ ಬೇಡ, ಅತ್ತೆ ಬರುತ್ತಾರೆ. ಇಲ್ಲ ಬಾ, ಅವರ ಫ್ರೆಂಡ್ ಫೋನ್ ಮಾಡಿರೋದು, ಮಿನಿಮಮ್ ಹಾಫ್ ಆನ್ ಅವರ್ ಬರಲ್ಲ, ಬಾ ಹತ್ರ ಎಂದು ಹೇಳಿದೆ. ಸಹನಾ, ಮೈ ತುಂಬ ಬಿಸಿಯಾಗಿದೆ, ಇನ್ನ ಬೇಗ ಹುಷಾರಾಗು ಪ್ಲೀಸ್, ನೀನು ಚಿಂತಿಸಬೇಡ ಎಂದು ಅವಳ ಕೈ ಹಿಡಿದು ಸಮಾಧಾನ ಮಾಡಿದೆ. ಸಹನಾ ಅವಳ ತಲೆಯನ್ನು ನನ್ನ ಭುಜದ ಮೇಲೆ ಇರಿಸಿ, ಐ ಮಿಸ್ ಯು ಸುಶಿ, ಐ ಮಿಸ್ ಯು ಟು, ಆದರೆ ಬೇರೆ ಏನು ಹೇಳ್ತಾ ಅಂತ ಅಂದುಕೊಂಡೆ. ಏನು ಗೊತ್ತಿಲ್ಲದಂತೆ ಇನ್ನ ಏನು ಹೇಳಬೇಕು, ನೀವೇ ಹೇಳಿ. ಆಯಿತು, ನಾಳೆ ಹೇಳ್ತೀನಿ. ಇವತ್ತು ಈಗ ಮನೆಗೆ ಹೋಗು, ನಿನಗೂ ಜ್ವರ ಬರುತ್ತೆ, ನಿನ್ನನ್ನು ಬಿಟ್ಟು ಹೋಗೋಕೆ ಮನಸ್ಸಿಲ್ಲ. ಅಮ್ಮ, ಸಹನಾ ಎಂದು ಕೂಗಿಕೊಂಡು ಬಂದರು. ಸಹನಾ ದೂರ ಸರಿದಳು. ಅತ್ತೆ, ನಾನು ಇನ್ನು ಬರುತ್ತೇನೆ, ಸುಶಿ ರೆಸ್ಟ್ ಮಾಡಲಿ, ಬಾಯ್ ಎಂದು ಹೇಳಿ ಹೋದ್ಲು. ನಮ್ಮಿಬ್ಬರ ಪ್ರೀತಿ ಪ್ರೇಮದ ಕೂಸು ಹುಟ್ಟಿತು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಫ್ರೆಂಡ್ಸ್, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ಧನ್ಯವಾದಗಳು.